ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಅಯೋಧ್ಯೆಯ ರಾಮ ಮಂದಿರ ದೇಣಿಗೆ ಹಗರಣ ಯಾವುದೇ ಸಂದರ್ಭದಲ್ಲಿ SIT ಅವರು ಈಗ ವರದಿಯನ್ನು SIT ಅವರು ಸಲ್ಲಿಸುವ ಸಾಧ್ಯತೆ ಇದೆ. ರಾಮ ಮಂದಿರ ದೇಣಿಗೆ ಚೌರಿ ಹಗರಣದಲ್ಲಿ SIT ರಚನೆ ಆಗಿತ್ತಲ್ಲ, ಉತ್ತರ ಪ್ರದೇಶ ಸರ್ಕಾರ ಮಾಡಿತ್ತಲ್ಲ, ಯಾವುದೇ ಸಂದರ್ಭದಲ್ಲಿ SIT ವರದಿಯನ್ನು ಸಲ್ಲಿಸ್ಬೋದು. 15ನೇ ತಾರೀಕಿಗೆ ಅವರಿಗೆ ಡೆಡ್ಲೈನ್ ಇತ್ತು, ಇವತ್ತಾಗಲೇ 17 ಕೊಡ್ತಾರೆ ಯಾವುದೇ ಸಂದರ್ಭದಲ್ಲಿ. ಆಮೇಲೆ ದೇಣಿಗೆ ಕಳ್ಳತನ ಕೇಸ್ನಲ್ಲಿ ಕ್ರಮಕ್ಕೂ ಸಿದ್ಧತೆ ಆಗಿದೆಯಂತೆ. 100 ಜನ ಸಿಬ್ಬಂದಿ ಕೆಲಸ ಕಳ್ಕೊಳ್ಳೋ ಆತಂಕ ಇದೆ. ಶಿಫಾರಸ್ಸಿನ ಮೇರೆಗೆ ನೇಮಕಗೊಂಡಿದ್ದರು 100 ಜನ ಸಿಬ್ಬಂದಿ. ಇದೀಗ ಕೆಲಸದಿಂದ ಅವ್ರನ್ನ ತೆಗೆದುಹಾಕೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಕಿತ್ತಾಕಿ 100 ಮಂದಿಯ ಮೇಲೆ ನಿಗಾ ಇಟ್ಟಿದ್ರು SIT ಅವರು. 100 ಜನರ ಮೇಲೆ ನಿಗಾ ಇಟ್ಟಿದ್ರು. ಪ್ರಕರಣದಲ್ಲಿ ಇವರ ಪಾತ್ರದ ಬಗ್ಗೆ ಸಂಶಯ ಕೂಡ ವ್ಯಕ್ತವಾಗಿದೆ. ಸೊ ತನಿಖೆಯ ಭಾಗವಾಗಿ SIT ವಿಚಾರಣೆ, ವಿವಿಧ ಏಜೆನ್ಸಿಗಳ ಮೂಲಕವೂ ಹಲವರ ನೇಮಕ ಕೂಡ ಆಗಿದೆ. ಭದ್ರತಾ ಸಿಬ್ಬಂದಿ ಸೇರಿ ಹಲವು ಕೆಲಸಗಳಿಗೆ ನೇಮಕ ಮಾಡಿಕೊಂಡಿದ್ರು. ಈಗ ಟ್ರಸ್ಟಿಗಳ ಶಿಫಾರಸ್ಸಿನ ಮೇಲೆ ನೇಮಕ ಆಗಿದ್ದವರು ಎಲ್ಲರನ್ನೂ ಕಿತ್ತು ಬಿಸಾಕಿ ಹೇಳ್ತೀನಿ, ನಂಬಿಕಸ್ಥರನ್ನು ಇಂಥ ಕೆಲಸಗಳಿಗೆ ಹಾಕ್ಕೊಳ್ಳಿ. ಅವ್ರು ಯಾರೂ ಟ್ರಸ್ಟಿಗಳಿಗೆ ಸಂಬಂಧನೇ ಇರಬಾರ್ದು ಅಂಥವ್ರು ಸಿಗ್ತಾರೆ.